ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ಮತ್ತೊಂದಾವರ್ತಿ ಈ ಒಂದು ಕಾರ್ಯಕ್ರಮನ ವೀಕ್ಷಿಸ್ತಿರ್ತಕ್ಕಂಥ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಈ ಒಂದು ಹೋಪ್ ಚಾನಲ್ ಇಂಡಿಯಾದ ಮೂಲಕ ದೇವರ ವಾಕ್ಯವನ್ನು ನಾವು ಕಲಿಯುವಂಥ ಸಂದರ್ಭದಲ್ಲಿ ದೇವರ ಒಂದು ನಡೆಸುವಿಕೆಗೋಸ್ಕರ ನಾವು ಚಿಕ್ಕದಾಗಿ ಪ್ರಾರ್ಥನೆಯ ಮೂಲಕ ಈ ಒಂದು ಸಂದೇಶವನ್ನು ಪ್ರಾರಂಭ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ಸತ್ಯವೇದ ವಾಕ್ಯಗಳನ್ನು ನಾವು ಆಲಿಸುವಾಗ ನಿನ್ನ ಆತ್ಮನ ಸಹಾಯ ನಮ್ಮ ಸಂಗಡ ಇರಲಿ ತಂದೆ. ನೀನೇ ಕರ್ತನೆ, ಈ ಒಂದು ಅಂತ್ಯ ದಿವಸಗಳಲ್ಲಿ ನಮಗೆ ತಿಳಿಯಬೇಕಾದ ಅನೇಕ ರಹಸ್ಯದ ಮಾಹಿತಿಗಳನ್ನು ತಿಳಿಸಿ ನಾವು ಎಚ್ಚರಿಕೆಯುಳ್ಳವರಾಗಿ ಜಾಗರೂಕರಾಗಿ ನಿನ್ನ ಬರೋಣಕ್ಕೆ ನಮ್ಮನ್ನು ಸಿದ್ಧರನ್ನಾಗಿ ಶುದ್ಧರನ್ನಾಗಿ ನಾವು ಕಾಯ್ದುಕೊಳ್ಳುವಂತೆ ಕೃಪೆ ಮಾಡಬೇಕೆಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ, ಆಮೇಲೆ. ಈ ಒಂದು ಸರಣಿಯಲ್ಲಿ ನಾವು ಅಂತ್ಯ ದಿವಸಗಳ ಬಗ್ಗೆ ನಾವು ಕಲಿತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಇಂದಿನ ಒಂದು ಸಂಚಿಕೆಯಲ್ಲಿ ಕ್ರಿಸ್ತನ ಒಂದು ಎರಡನೇ ಬರೋಣದಲ್ಲಿ ಜಗತ್ತಿನಲ್ಲಿ ಇರತಕ್ಕಂಥ ನಾನಾ ರೀತಿಯ ಒಂದು ಜನರ ಬಗ್ಗೆ ನಾವು ಈ ಒಂದು ಸಂಚಿಕೆಯಲ್ಲಿ ಕಲಿಲಿಕ್ಕೆ ಹೋಗ್ತೇವೆ. ಈ ಒಂದು ಸಂಚಿಕೆಯನ್ನು ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು, ಹೂ ಎಂಡ್ಯೂರ್ ಅನ್ ಟು ದ ಎಂಡ್ ಶೆಲ್ ಬಿ ಸೇವ್ಡ್ ಎಂಬತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಕಲಿಯೋಣ. ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 14ನೇ ವಚನವನ್ನು ನಾವು ನೋಡುವಂಥ ಸಂದರ್ಭದಲ್ಲಿ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಅದರ ಮೇಲೆ ವಚನ ಹೇಳ್ತದೆ, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಈ ಒಂದು ಯಾರು ಕಡೆಯವರೆಗೂ ತಾಳ್ಕೊಳ್ತಾನೆ, ತಾಳ್ಮೆಯಲ್ಲಿ ದೇವರನ್ನು ಆಶ್ರಯಿಸ್ಕೊಳ್ತಾನೆ, ಅವನು ರಕ್ಷಣೆಯನ್ನು ಹೊಂದ್ತಾನೆ ಎಂಬುದಾಗಿ. ನಮಗೆ ಯೇಸು ಸ್ವಾಮಿಯವರು ಈ ಲೋಕದ ಒಂದು ಸುವಾರ್ಥ ಸೇವೆಯನ್ನು ಮುಗಿಸಿ ಪರಲೋಕಕ್ಕೆ ಹೋಗುವಂಥ ಇನ್ನೇನು ದಿವಸಗಳು ಹತ್ತಿರ ಇರುವಂಥ ಸಂದರ್ಭದಲ್ಲಿ ಒಂದು ಭರವಸೆಯ ವಾಗ್ದಾನವನ್ನು ದೇವರು ನಮಗೆ ಕೊಡ್ತಾರೆ. ನಮ್ಮ ಸತ್ಯವೇದವನ್ನು ಯೋಹಾನನ ಸುವಾರ್ತೆ 14ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋದಾದರೆ ಅಲ್ಲಿ ನಮಗೆ ಈ ಒಂದು ಭರವಸೆಯ ಒಂದು ವಾಗ್ದಾನ ಏನೆಂಬುದು ಗೊತ್ತಾಗ್ತದೆ. ಯೋಹಾನ 14ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವನು. ಯೇಸು ಸ್ವಾಮಿ ಈ ಲೋಕದ ತನ್ನ ಸುವಾರ್ಥ ಸೇವೆಯನ್ನು ಮುಗಿಸಿ ಪರಲೋಕಕ್ಕೆ ಹೇರಿ ಹೋಗುವ ಸಂದರ್ಭಗಳಲ್ಲಿ ಈ ಒಂದು ಮಾತನ್ನು ಹೇಳ್ತಾರೆ, ನಾನು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ನನ್ನನ್ನು ನಂಬಿರಿ, ದೇವರನ್ನು ಸಹ ನಂಬಿರಿ. ನೋಡ್ರಿ, ಎಂಥ ಒಂದು ಭರವಸೆಯುಳ್ಳಂಥ ವಾಗ್ದಾನ. ಒಂದು ತಂದೆ ತಾಯಿಗಳು ಮಕ್ಕಳನ್ನು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಎಲ್ಲಾದರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಭಯಪಡಬೇಡ್ರಿ, ಅತಿ ಬೇಗನೆ ಬರ್ತೀನಿ, ಜೋಪಾನವಾಗಿರಿ. ಸೊ ಇಂಥ ಒಂದು ಮಾತು ಇವತ್ತು ನಮ್ಮ ತಂದೆಯಾದ ಕ್ರಿಸ್ತನು, ಕಳವಳಗೊಳ್ಬೇಡ್ರಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ನಾನು ಬೇಗನೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಇಂಥ ಒಂದು ಭರವಸೆಯ ಮಾತನ್ನು ಕೊಟ್ಟಿರ್ತಕ್ಕಂಥ ಯೇಸು ಸ್ವಾಮಿಯವರು ಅತಿ ಶೀಘ್ರದಲ್ಲಿ ಈ ಲೋಕಕ್ಕೆ ಆಗಮನ ಮಾಡಲಿದ್ದಾರೆ. ಸೊ ಅವರ ಒಂದು ಆಗಮನ ಅನೇಕ ಜನರಿಗೆ, ಅನೇಕ ಭಕ್ತರಿಗೆ ಒಂದು ನಿರೀಕ್ಷೆಯನ್ನು ಹುಟ್ಟಿಸುವಂಥ, ಒಂದು ನಂಬಿಕೆಯನ್ನು ಹೆಚ್ಚಿಸುವಂಥ ಒಂದು ಬಹಳ ದೊಡ್ಡ ವಿಶ್ವದಲ್ಲಿ, ಇತಿಹಾಸದಲ್ಲಿ ಬಹಳ ದೊಡ್ಡ ಘಟನೆಯಾಗಿ ಅದು ಪರಿಮಣಿಸಲಿದೆ ಎಂಬುದಾಗಿ ಸದ್ಯವೇ ತಿಳಿಸ್ತದೆ. ಸೊ ಇಂಥ ಒಂದು ಯೇಸು ಕ್ರಿಸ್ತನ ಬಹಳ ಅಮೋಘವಾದಂಥ ಎರಡನೇ ಆಗಮನಕ್ಕೆ, ಆತನ ಎರಡನೇ ಬರೋಣಕ್ಕೆ ಅನೇಕ ಭಕ್ತರುಗಳು, ಅನೇಕ ಸದ್ಭಕ್ತರುಗಳು ಕಾಯ್ಕೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು ಬೇರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ, ಇಂಥ ಒಂದು ದಿವಸಗಳಲ್ಲಿ, ಅಂತ್ಯಕಾಲದಲ್ಲಿ ಯೇಸು ಸ್ವಾಮಿ ಬರುವಾಗ ಸುಮಾರು 3 ರೀತಿಯ ಜನರನ್ನು ಈ ಲೋಕದಲ್ಲಿ ನಾವು ಗಮನಿಸ್ಬೋದು ಎಂಬುದಾಗಿ ಸತ್ಯವೇ ತಿಳಿಸ್ತದೆ. ಸೊ ಆ ಒಂದು 3 ರೀತಿಯ ಜನರು ಯಾರು, ಅವರ ಗುಣಲಕ್ಷಣಗಳೇನು, ಅವರು ಏನೆಲ್ಲ ಮಾಡ್ತಾರೆ, ಯೇಸು ಸ್ವಾಮಿಯ ಒಂದು ಎರಡನೇ ಬರೋಣದ ಬಗ್ಗೆ ಅವ್ರಿಗಿರ್ತಕ್ಕಂಥ ಪರಿಕಲ್ಪನೆ ಏನು. ಇವತ್ತು ನಾವುಗಳು ಯೇಸು ಸ್ವಾಮಿ ನಿಜವಾಗಿಯೂ ಎರಡನೇ ಸಾರಿ ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅವರಿರುವ ಸ್ಥಳದಲ್ಲಿ ನಮ್ಮನ್ನು ಸಹ ಸದಾಕಾಲಕ್ಕೆ ಅವರು ಇಟ್ಕೊಳ್ತಾರೆ ಎಂಬತಕ್ಕಂಥ ಒಂದು ಪರಿಕಲ್ಪನೆಯ ಒಂದು ನಿರೀಕ್ಷೆಯ ಜೀವಿತವನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ನಿಜವಾಗಿಯೂ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರು ಇದೇ ರೀತಿಯ ಪರಿಕಲ್ಪನೆಯಲ್ಲಿ ಇದ್ದಾರಾ, ಅವರ ಆಲೋಚನೆ ಕೂಡ ಇದೇ ರೀತಿಯಲ್ಲಿ ಇದೆಯಾ, ಅಥವಾ ಆ ಒಂದು ಜನರ ಒಂದು ಯೋಚನೆ ಮಾಡುವಂಥ ರೀತಿ ಏನು ಅನ್ನೋದನ್ನು ಈ ಒಂದು ಸಂದೇಶದಲ್ಲಿ ನಾವು ಕಲಿತಾ ಇದ್ದೇವೆ. ಈ ಒಂದು ಸಂದೇಶವನ್ನು ನಾವು ಕಲಿತು ಮುಗಿಸೋಷ್ಟರೊಳಗಡೆ ನಮಗೆ ಗೊತ್ತಾಗುತ್ತೆ ಇವತ್ತು ನಾವು ಯಾವ ಒಂದು ಪರಿಕಲ್ಪನೆಯಲ್ಲಿದ್ದೇವೆ. 3 ರೀತಿಯ ಜನರನ್ನು ನೋಡುವಂಥ ಸಂದರ್ಭದಲ್ಲಿ ನಾನು ಯಾವ ರೀತಿಯ ಒಂದು ಗುಂಪಿಗೆ ನಾನು ಸೇರ್ತೇನೆ, ಇವತ್ತು ನನ್ನ ಒಂದು ಪರಿಕಲ್ಪನೆ ಏನು, ಯೇಸು ಸ್ವಾಮಿಯ ಬರೋಣದ ವಿಚಾರದಲ್ಲಿ ನನ್ನ ನಂಬಿಕೆ ಏನು ಅನ್ನೋದನ್ನು ಈ ಸಂದೇಶ ನಮಗೆ ಕಳಿಸ್ತದೆ. ಆ ಕಾರಣದಿಂದ ಈ ಒಂದು ಸಂದೇಶದ ಕೊನೆಯವರೆಗೂ ನಾವು ವೀಕ್ಷಿಸುವಂಥವರಾದರೆ ನಿಜವಾದಂಥ ಒಂದು ಸತ್ಯವನ್ನು ನಾವು ಅರ್ಥಕೊಳ್ತೇವೆ. ಈ ಒಂದು 3 ರೀತಿಯ ಜನರನ್ನು ನಾನು 3 ಹೆಸರಿನಿಂದ ನಾನು ಗುರುತಿಸ್ತೇನೆ. ಮೊದಲನೇದಾಗಿ
ಕುಚೋದ್ಯಗಾರರು ಅಥವಾ ಪ್ರಾಪಂಚಿಕ ಜನರು ಎಂಬುದಾಗಿ. ಎರಡನೇದಾಗಿ ಅಲ್ಪವಿಶ್ವಾಸಿಗಳು ಅಥವಾ ಒಂದು ನಾಮಕಾವಸ್ಥೆಯ ಕ್ರೈಸ್ತರು. ಮೂರನೇದಾಗಿ ನಂಬಿಕೆಯ ಜನರು ಅಥವಾ ವಿಶ್ವಾಸಿಗಳು ಎಂಬತಕ್ಕಂಥ ಮೂರು ರೀತಿಯ ಒಂದು ಗುಂಪುಗಳನ್ನಾಗಿ ನಾನು ವರ್ಗಾಯಿಸುವಂತನಾಗಿದ್ದಾನೆ. ಈಗ ನಾವು ಬಹಳ ಮುಖ್ಯವಾಗಿ ಮೊದಲನೆಯ ಒಂದು ಗುಂಪಿನ ಬಗ್ಗೆ, ಪ್ರಾಪಂಚಿಕ ಜನರು ಅಥವಾ ಕುಚೋದ್ಯಗಾರರ ಬಗ್ಗೆ ನಾವು ಸತ್ಯವೇದದಲ್ಲಿ ನೋಡೋಣ. ಇವರ ಒಂದು ಪರಿಕಲ್ಪನೆ ಏನು, ಯೇಸುಸ್ವಾಮಿಯ ಒಂದು ಬರೋಣದ ಬಗ್ಗೆ, ಯೇಸುಸ್ವಾಮಿಯ ಆಗಮನದ ಬಗ್ಗೆ ಈ ಜನರು ಎಂಥ ಒಂದು ಪರಿಕಲ್ಪನೆಯನ್ನು ಇವರು ಇಟ್ಕೊಂಡಿದ್ದಾರೆ ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ 2 ಪೇತ್ರ 3ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಓದೋದಾದರೆ, 2 ಪೇತ್ರ 3ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ, ಕಡೆ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ, ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು, ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕದಿಂದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳ್ಕೊಳ್ಬೇಕು. ನೋಡ್ರಿ, ಯೇಸು ಸ್ವಾಮಿಯ ಪ್ರಿಯ ಶಿಷ್ಯನಂತ ಪೇತ್ರನು ಈ ರೀತಿಯಾಗಿ ಬರೆಯುವಂಥವನಾಗಿದ್ದಾನೆ. ಕಡೆ ದಿವಸಗಳಲ್ಲಿ ಅನೇಕ ರೀತಿಯ ಕುಚೋದ್ಯಗಾರರು ಬಂದು ಏನು ಹೇಳ್ತಾರಂತೆ, ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನ ಏನಾಯಿತು. ಯೇಸು ಸ್ವಾಮಿ ಹೋಗುವಾಗ ವಾಗ್ದಾನ ಮಾಡಿದ್ರಲ್ವಾ, ನಾನು ತಿರುಗಿ ಬರ್ತೇನೆ, ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ, ನನ್ನ ತಂದೆಯ ಮನೆಯಲ್ಲಿ ಭಾಳಷ್ಟು ಬಿಡಾರಗಳಿದೆ, ನಿಮ್ಮನ್ನು ನನ್ನ ಸಂಗಡ ಇಟ್ಕೊಳ್ತೇನೆ. ಸೊ ಇಂಥ ಒಂದು ವಾಗ್ದಾನ ಎಲ್ಲಿ ಏನಾಯಿತು? ಈಗ ಯೇಸು ಸ್ವಾಮಿ ಹೋಗಿ ಸಾಕಷ್ಟು ವರ್ಷಗಳು ಕಳೆದು ಹೋಗಿದೆ, ಆತನ ಪ್ರತ್ಯಕ್ಷತೆ ಎಲ್ಲಿ? ಆತನು ಬರಲಿಕ್ಕೆ ಸಾಧ್ಯನಾ? ನಮ್ಮ ಪಿತೃಗಳು ಮರಣ ಹೊಂದಿದ ನಿದ್ರೆ ಹೋದ ಲೋಕಾದಿಯಿಂದ ಹಿಡಿದು ಇಲ್ಲಿವರೆಗೂ ಅವರು ಮಣ್ಣಲ್ಲೇ ಇದ್ದಾರಲ್ಲ, ಅವರು ಎದ್ದಿಲ್ವಲ್ಲ, ಅವರ ಪುನರುತ್ಥಾನ ಆಗಿಲ್ವಲ್ಲ. ಸೊ ಇಂಥ ಒಂದು ಪ್ರಶ್ನೆಗಳನ್ನು ಕುಚೋದ್ಯಗಾರರು ಕೇಳುವಂಥವರಾಗಿದ್ದಾರೆ. ಆದರೆ ಇಂಥ ಒಂದು ಗೇಲಿ ಮಾಡುವಂಥ ಇಂಥ ಒಂದು ಟೀಕೆ ಮಾಡುವಂಥ ಒಂದು ಪ್ರಶ್ನೆಗಳಿಗೆ ಇವತ್ತು ದೈವ ಭಕ್ತರಾದಂಥ ನಿಮ್ಮ ಉತ್ತರ ಏನು? ಯಾವ ರೀತಿಯಲ್ಲಿ ಇಂಥ ಒಂದು ಕುಚೋದ್ಯಗಾರರಿಗೆ ದೇವರ ವಾಕ್ಯ ಒಂದು ಎಚ್ಚರಿಕೆಯನ್ನು ಕೊಡ್ತದೆ? ವಾಕ್ಯದಲ್ಲಿ ನಾವು ನೋಡ್ತೇವೆ, ನೋಹನ ಒಂದು ದಿವಸಗಳಲ್ಲಿಯೂ ಸಹ ಇಂಥ ಜನರಿದ್ದರು. ಈ ಒಂದು ಜನರು ಅಂತ್ಯಕಾಲದಲ್ಲಿ ಮಾತ್ರ ಅಲ್ಲ, ಅಂತ್ಯಕಾಲದ ಸಂದರ್ಭಗಳಲ್ಲಿ ಮಾತ್ರ ಇಂಥ ಟೀಕೆಗಳಲ್ಲ, ಆದರೆ ಚರಿತ್ರೆಯಲ್ಲಿಯೂ ಸಹ ಇಂಥ ಜನರನ್ನು ನಾವು ನೋಡ್ಬೋದು. ನೋಹನ ದಿವಸಗಳಲ್ಲಿ ನೋಹನು ನಾವೆಯನ್ನು ಕಟ್ಟುವಂಥ ಸಮಯದಲ್ಲಿ ಆತನು 120 ವರ್ಷಗಳು ನಾವೆಯನ್ನು ಸಿದ್ಧ ಮಾಡುವಾಗ ಅನೇಕ ಜನರು ಆತನನ್ನು ಟೀಕಿಸಿದರು ಎಂಬುದಾಗಿ ನಮಗೆ ವಾಕ್ಯ ತಿಳಿಸುವಂಥದ್ದಾಗಿದೆ. ಲೂಕನ ಸುವಾರ್ತೆ 17ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋದಾದರೆ, ಲೂಕನ ಸುವಾರ್ತೆ 17ನೇ ಅಧ್ಯಾಯ 26 ಮತ್ತು 27ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ನೋಡ್ರಿ, ವಾಕ್ಯ ಹೇಳ್ತದೆ, ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲೂ ನಡೆಯುವಂಥದ್ದಾಗಿದೆ. ನೋಹನ ದಿವಸ ನಿಜವಾಗಿಯೂ ಭಾಳಷ್ಟು ಸುಂದರವಾದಂಥ ಅಥವಾ ಚೆನ್ನಾಗಿರ್ತಕ್ಕಂಥ ದಿವಸಗಳೇನಾಗಿರಲಿಲ್ಲ. ಯಾಕಂತಂದರೆ ಭಾಳಷ್ಟು ಅವರ ಸಂದರ್ಭದಲ್ಲಿ ಅವರ ಒಂದು ಕೃತ್ಯಗಳು ದೇವರಿಗೆ ಭಾಳ ಕೋಪವನ್ನು ಎಬ್ಬಿಸಿದಂಥ, ವಿರೋಧವನ್ನು ತಂದಂಥ ಕೃತ್ಯಗಳಾಗಿತ್ತು. ಅವ್ರು ಮಾಡುವಂಥ ಆಲೋಚನೆಗಳೆಲ್ಲವೂ ಸಹ ದೇವರಿಗೆ ವಿರೋಧವಾಗಿತ್ತು. ಅಂಥ ಒಂದು ಜನರನ್ನು ನೋಡಿ ದೇವರು ಈ ಜನರನ್ನು ಸೃಷ್ಟಿ ಮಾಡಿದ್ದಕ್ಕೋಸ್ಕರ ಆತನ ಮನಸ್ಸಲ್ಲಿ ನೊಂದುಕೊಂಡನು ಎಂಬುದಾಗಿ ವಾಕ್ಯ ಹೇಳ್ತದೆ. ಸೊ ಅಂಥ ಒಂದು ಕೃತ್ಯಗಳನ್ನು, ಅಂಥ ಒಂದು ಕೆಟ್ಟ ಆಲೋಚನೆಗಳನ್ನು ಹೊಂದಿದ್ದಂಥ ಆ ಒಂದು ನೋಹನ ಕಾಲದ ಜನರು ಅವರು ಏನು ಮಾಡಿದರು, ಕ್ರಿಸ್ತನ ಒಂದು ವಿಷಯವಾಗಿ ಅವರು ಟೀಕೆಯನ್ನು ಮಾಡಿದರು. ದೇವರು ಈ ಭೂಮಿ ಮೇಲೆ ಮಳೆ ತರ್ತಾರೆ, ಇನ್ನೇನು ಸ್ವಲ್ಪ ದಿವಸಗಳಲ್ಲಿ ಈ ಸಂಪೂರ್ಣ ಭೂಮಿ ನಾಶ ಆಗ್ಲಿಕ್ಕೆ ಹೋಗ್ತದೆ, ನೀವು ಮಾನಸಾಂತರ ಪಡ್ರಿ, ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆಗೆ ತಿರುಗಿಕೊಳ್ರಿ, ರಕ್ಷಣೆ ಹೊಂದಿರ ಎಂಬುದಾಗಿ ನೋಹನು ಹೇಳಿದಾಗಿಯೂ ಸಹ, ಪ್ರಸಂಗ ಮಾಡಿದಾಗಿಯೂ ಸಹ ಅವರು ಯಾರೂ ಸಹ ನಂಬಲಿಕ್ಕೆ ಸಿದ್ಧರಾಗಿರಲಿಲ್ಲ. ಆ ಕಾರಣದಿಂದ ಅಂತ್ಯ ದಿವಸಗಳು ಸಹ ನೋಹನ ದಿವಸಗಳ ರೀತಿಯಲ್ಲಿರ್ತದೆ. ಈ ಜನರು ಅದನ್ನು ನಂಬೋದಿಲ್ಲ. ಈ ಜನರು ಆ ಒಂದು ನೋಹನ ದಿವಸಗಳಲ್ಲಿ ನಡೆದಂಥ ಘಟನೆಯನ್ನು ಮರ್ತಿದ್ದಾರೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ಆ ಕಾರಣದಿಂದ ಇವತ್ತು ಯೇಸುಸ್ವಾಮಿಯ 2ನೇ ಬರೋಣದಲ್ಲಿ ಆ ಒಂದು ಕುಚೋದ್ಯಗಾರರು ಮಾಡುವಂಥ ಪ್ರಶ್ನೆಗಳು, ಆ ಒಂದು ನೋಹನ ದಿವಸಗಳಲ್ಲಿ ಹೇಗೆ ಅವರು ನೀರಿನಿಂದ ನಾಶವಾದರೋ ಅದೇ ರೀತಿಯಲ್ಲಿ ಅಂತ್ಯ ದಿವಸಗಳಲ್ಲಿ ಬರುವಂಥ ಕುಚೋದ್ಯಗಾರರು, ಆ ಒಂದು ಜನರು ಬೆಂಕಿಯಿಂದ ನಾಶವಾಗ್ತಾರೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಆ ಕಾರಣದಿಂದ ಮೊದಲನೇ ಗುಂಪಿನ ಜನರು ಒಂದು ಕುಚೋದ್ಯಗಾರರು ಅಥವಾ ಆ ಒಂದು ದೇವರನ್ನು ಗೇಲಿ ಮಾಡುವಂಥ ಜನರು, ಒಂದು ನಾಮಕಾವಸ್ಥೆಯ ಜನರು ಎಂಬುದನ್ನು ನೋಡ್ತೇವೆ. ಇವರು ಪ್ರಾಪಂಚಿಕ ಸ್ವಭಾವವನ್ನು ಹೊಂದ್ಕೊಂಡಂಥವರು, ತಮ್ಮ ಸ್ವಕ್ರಿಯೆಗಳ ಪ್ರಕಾರ ನಡೆಯುವಂಥ ಜನರು. ಆದರೆ ಯೇಸುಸ್ವಾಮಿಯ ಪ್ರತ್ಯಕ್ಷತೆಯ ಬಗ್ಗೆ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವುಗಳು ಇಂಥ ಒಂದು ಗುಣಗಳನ್ನು ನಮ್ಮಲ್ಲಿ ಇಟ್ಕೊಂಡ್ರೆ, ಯೇಸುಸ್ವಾಮಿಯ ಬರೋಣದ ಬಗ್ಗೆ ನಮಗೆ ಅಪನಂಬಿಕೆಯುಳ್ಳವರಾಗಿ ನಾವು ನಡೆಯೋದಾದರೆ, ಯೇಸುಸ್ವಾಮಿಯ ಬರೋಣದ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಆತನು ತಿರುಗಿ ಖಂಡಿತವಾಗಿ ಬರ್ತಾನೆ, ನಮಗೆ ವಾಗ್ದಾನ ಮಾಡಿರ್ತಕ್ಕಂಥ ಪರಲೋಕದ ಒಂದು ನಿತ್ಯ ಜೀವವನ್ನು ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ನಮಗಿಲ್ಲದೆ ಇದ್ದರೆ ನಾವು ಸಹ ಇಂಥ ಒಂದು ಗುಂಪಿಗೆ ಸೇರುವವರಾಗಿದ್ದೆ. ಆದರೆ ಕ್ರಿಸ್ತನಿವತ್ತು ನಮಗೆ
ಒಂದು ಭರವಸೆಯನ್ನು ಕೊಟ್ಟಿದ್ದಾನೆ. ಆ ಒಂದು ಭರವಸೆಯ ಮೇರೆಗೆ ನಾವು ಆತನಲ್ಲಿ ನಿಂತ್ಕೊಳ್ಬೇಕೆಂಬತಕ್ಕಂಥ ವಿಷಯವನ್ನು ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಮತ್ತು ಎರಡನೇ ಗುಂಪಿನ ಒಂದು ಜನರನ್ನು ನೋಡೋದಾದರೆ, ಈ ಒಂದು ಜನರನ್ನು ನಾನು ಮೊದಲೇ ಹೇಳಿದ ಹಾಗೆ ಅಲ್ಪ ವಿಶ್ವಾಸಿಗಳು ಅಥವಾ ನಾಮಕಾವಸ್ಥೆಯ ಕ್ರೈಸ್ತರು ಎಂಬುದಾಗಿ. ಈ ಒಂದು ಕ್ರೈಸ್ತರ ಗುಣ ನಡತೆ ಏನು, ಇವರ ಒಂದು ಜೀವಿತ ಹೇಗಿತ್ತು ಎಂಬುದಾಗಿ ನಾವು ನೋಡುವಾಗ ಮತ್ತಾಯನ ಸುವಾರ್ತೆ 24ಕ್ಕೆ ನಾವು ತಿರುಗಿಸೋಣ. 48ನೇ ವಚನ ಮತ್ತು 49ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಅಂಥವನನ್ನು, ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಒಡೆಯುವುದಕ್ಕೆ ತಿರುಗಿ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ, ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ನೋಡ್ರಿ, ಮೊದಲನೇ ಗುಂಪಿನ ಜನರು ಯೇಸುಸ್ವಾಮಿಯ ಬರೋಣವನ್ನೇ ಅವರು ಪ್ರಶ್ನೆ ಮಾಡಿದರು. ಯೇಸುಸ್ವಾಮಿ ಖಂಡಿತವಾಗಿ ಅವನು ಮಾಡಿದಂಥ ವಾಗ್ದಾನವನ್ನು ನೆರವೇರಿಸೋದಿಲ್ಲ ಎಂಬ ರೀತಿಯಲ್ಲಿ ಅವರು ಮಾತಾಡಿದರು. ಆದರೆ ಈ ಎರಡನೇ ಗುಂಪಿನ ಜನರು ಅಲ್ಪ ವಿಶ್ವಾಸಿಗಳು ಅಥವಾ ನಾಮಕಾವಸ್ಥೆಯ ಕ್ರೈಸ್ತರು ಎಂಬುದಾಗಿ ಹೇಳ್ಕೊಳ್ಳುವಾಗ, ಈ ಜನರು ಏನು ಮಾಡ್ತಾ ಇದ್ದಾರೆ, ತನ್ನ ಯಜಮಾನನು ಬರುವುದಕ್ಕೆ ತಡ ಮಾಡ್ತಾನೆ ಅಂತ ಅಂದರೆ, ಯೇಸುಸ್ವಾಮಿಯ ಎರಡನೇ ಬರೋಣ ಇವರಿಗೆ ಗೊತ್ತಿದೆ, ಯೇಸುಸ್ವಾಮಿ ಖಂಡಿತವಾಗಿ ಬರ್ತಾನೆ ಅಂತ ಗೊತ್ತು. ಆದರೆ ಅವನು ಈಗಲೇ ಬರೋದಿಲ್ಲ, ಅವನು ಭಾಳಷ್ಟು ತಡ ಮಾಡ್ತಾನೆ ಎಂಬುದಾಗಿ ಅವರು ಮನಸ್ಸಲ್ಲಿ ಅಂದುಕೊಂಡ್ರು. ಮೊದಲನೇ ಗುಂಪಿನ ಜನರು ಯೇಸುಸ್ವಾಮಿ ಎಲ್ಲಿ, ಆತನ ಪ್ರತ್ಯಕ್ಷತೆ ಎಲ್ಲಿ ಎಂಬುದಾಗಿ ಬಹಿರಂಗವಾಗಿ ಕೇಳಿದರು. ಆದರೆ ಇವರು ಯೇಸುಸ್ವಾಮಿ ಬರೋದಿಲ್ಲ ಎಂಬುದಾಗಿ ಮನಸ್ಸಲ್ಲಿ ಅಂದ್ಕೊಂಡ್ರು. ಇವತ್ತು ಅನೇಕ ಜನರು ನಮ್ಮ ಸಭೆಗಳಲ್ಲಿ, ನಮ್ಮ ಒಂದು ಅಕ್ಕಪಕ್ಕದಲ್ಲಿ ಇಂಥ ಜನರು ತುಂಬಿರ್ತಾರೆ. ಇವತ್ತು ನಾವುಗಳು ಕೂಡ ಎಷ್ಟೋ ಸಾರಿ ಇಂಥ ಸ್ವಭಾವದಲ್ಲಿ ಇರ್ತೇವೆ. ನಾವು ಮೇಲ್ನೋಟಕ್ಕೆ ಮಾತ್ರ ದೇವರನ್ನು ಅತಿ ಬೇಗನೆ ಬರುವಂಥ ದೇವರು ಎಂಬುದಾಗಿ ನಾವು ಸ್ಮರಿಸ್ತೇವೆ, ಕರ್ತನೆ ಬೇಗನೆ ಬರಬೇಕೆಂಬುದಾಗಿ ನಾವು ಹಾಡುಗಳಲ್ಲಿ ನಾವು ಆಡ್ತೇವೆ. ಆದರೆ ನಿಜವಾಗಿಯೂ ಅಂಥ ನಂಬಿಕೆ ನಮ್ಮಲ್ಲಿದೆಯಾ? ಖಂಡಿತವಾಗಿ ಯೇಸುಸ್ವಾಮಿ ಅತಿ ಬೇಗನೆ ಬರ್ತಾನೆ ಎಂಬತಕ್ಕಂಥ ಒಂದು ಆಲೋಚನೆ, ಒಂದು ಪರಿಕಲ್ಪನೆ ಇವತ್ತು ನಮ್ಮ ಜೀವನದಲ್ಲಿ ಇದೆಯಾ? ಆದರೆ ಎಷ್ಟೋ ಸಾರಿ ನಾವುಗಳು ಸಹ ಈ ಎರಡನೇ ಗುಂಪಿನ ಜನರ ರೀತಿಯಲ್ಲಿ ಯೇಸುಸ್ವಾಮಿ ಬರ್ತಾನೆ, ಆದರೆ ಆತನು ಬರುವುದಕ್ಕೆ ತಡ ಮಾಡ್ತಾನೆ ಎಂಬತಕ್ಕಂಥ ಆಲೋಚನೆಯಲ್ಲಿ ನಾವು ಜೀವಿತವನ್ನು ಕಳೀತಾ ಇದ್ದೀವಿ. ನಮ್ಮ ಲೌಕಿಕ ಜೀವನದಲ್ಲೇ ನಾವು ತೊಡ್ಕೊಂಡಿದ್ದೀವಿ. ಉಣ್ಣುವಂಥದ್ದು, ತಿನ್ನುವಂಥದ್ದು, ಇಂಥ ಒಂದು ಲೌಕಿಕ ಕಾರ್ಯಗಳಲ್ಲಿ ನಾವು ತೊಡಗಿ ದೇವರ ಬರೋಣವನ್ನು ನಾವು ಮರಿತಾ ಇದ್ದೀವಿ ಎಂಬುದಾಗಿ. ಇಂಥ ಒಂದು ಜನರ ಬಗ್ಗೆ ಪ್ರವಾದಿಯಾದ ಯೆಶಾಯನು ಸುಮಾರು 400 ವರ್ಷಗಳ ಹಿಂದೆ ಆತನು ಹೇಳುವಂತನಾಗಿದ್ದಾನೆ. ಯೆಶಾಯನ ಗ್ರಂಥವನ್ನು ನಾವು ನೋಡುವಾಗ 4ನೇ ಅಧ್ಯಾಯ 1ನೇ ವಚನ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಆ ದಿನದಲ್ಲಿ 7 ಮಂದಿ ಹೆಂಗಸರು ಒಬ್ಬ ಗಂಡಸನ್ನು ಹಿಡಿದು ಸ್ವಂತವಾಗಿ ದುಡಿದ ಅನ್ನವನ್ನು ಉಣ್ಣುವೆವು, ನಾವೇ ಸಂಪಾದಿಸದ ಬಟ್ಟೆಯನ್ನು ಹುಟ್ಟುಕೊಳ್ಳುವೆವು, ನಿನ್ನ ಹೆಸರು ಮಾತ್ರ ನಮಗಿದ್ದರೆ ಸಾಕು, ನಮ್ಮ ಅವಮಾನವನ್ನು ನೀಗಿಸಿ ಬಿಡು ಎಂದು ಕೇಳಿಕೊಳ್ಳುವರು. ನೋಡ್ರಿ, ಇಲ್ಲಿ ಒಂದು ರೀತಿಯ ಹೆಂಗಸರಿದ್ದಾರೆ. ಈ 7 ಮಂದಿ ಹೆಂಗಸರು ಏನು ಮಾಡ್ತಾ ಇದ್ದಾರೆ, ಒಂದು ಗಂಡಸನ್ನು ಹಿಡಿದು ನಮ್ಮ ಸ್ವಂತ ಅನ್ನವನ್ನು ನಾವು ಸಂಪಾದನೆ ಮಾಡ್ಕೊಳ್ತೇವೆ, ನಮ್ಮ ಸ್ವಂತ ಬಟ್ಟೆಯನ್ನು ನಾವು ಉಟ್ಕೊಳ್ತೇವೆ, ಆದರೆ ನಿನ್ನ ಹೆಸರು ಮಾತ್ರ ನಮಗಿದ್ರೆ ಸಾಕು. ಇವತ್ತು ಈ ಒಂದು ಹೆಂಗಸು ಅಥವಾ ಸ್ತ್ರೀ ಎನ್ನುವುದು ಸಭೆಗೆ ಹೋಲಿಕೆಯಾಗಿದೆ ಪ್ರಿಯರೇ. ಈ ಒಂದು ಸಭೆ ಗಂಡಸು ಅಂದರೆ ಯೇಸು ಕ್ರಿಸ್ತನಿಗೆ ಹೇಳುವಂಥ ಮಾತು. ಎಂತಹ ಮಾತು? ನಮ್ಮ ಅನ್ನವನ್ನು ನಾವೇ ಸಂಪಾದಿಸ್ಕೊಳ್ತೇವೆ ಅಂತಂದರೆ ದೇವರ ವಾಕ್ಯ, ಅನ್ನ ಅಂತಕ್ಕಂಥದ್ದು ದೇವರ ವಾಕ್ಯವನ್ನು ಸೂಚಿಸುವಂಥದ್ದಾಗಿದೆ. ದೇವರ ವಾಕ್ಯದ ಅವಶ್ಯಕತೆ ನಮಗಿಲ್ಲ. ಬಟ್ಟೆ ಅಂತಕ್ಕಂಥದ್ದು ಕ್ರಿಸ್ತನ ನೀತಿ ಅಂತಕ್ಕಂಥದ್ದು ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಅನ್ನವನ್ನು ಅಂದರೆ ನಮ್ಮ ಒಂದು ಮಾರ್ಗಗಳೇ, ನಮ್ಮ ಕೃತ್ಯಗಳ ಪ್ರಕಾರ ನಾವು ನಡೀತೇವೆ, ನಮ್ಮ ಒಂದು ನೀತಿಯೇ ನಮಗೆ ಸಾಕು, ಆದರೆ ನಿನ್ನ ಹೆಸರು ಮಾತ್ರ ನಮಗೆ ಬೇಕು. ಎಂಥ ಒಂದು ಪರಿಸ್ಥಿತಿ ನೋಡ್ರಿ. ಇಂಥ ಸಭೆಗಳು ಇವತ್ತು ಲೋಕದಲ್ಲಿದೆ, ಇಂಥ ಒಂದು ಜನರು ಇವತ್ತು ಲೋಕದಲ್ಲಿದ್ದಾರೆ. ದೇವರ ಹೆಸರನ್ನ ಮಾತ್ರ ಅವರು ಬಳಸ್ಕೊಳ್ತಾರೆ, ಆದರೆ ದೇವರ ಚಿತ್ತದ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ಅವರು ನಡೀಲಿಕ್ಕೆ ಸಾಧ್ಯ ಇಲ್ಲ. ದೇವರ ಒಂದು ನೀತಿ ಅವರಿಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಜೀವಿತದಲ್ಲಿ ಅವರು ಮಾಡ್ತಾ ಇದ್ದಾರೆ. ಇಂಥ ಒಂದು ಜನರ ಬಗ್ಗೆ ಈ ಒಂದು ಭಕ್ತನಾದಂಥ ಪೇತ್ರನ ಹೇಳ್ತಾನೆ, ಇವರು ನಾಮಕಾವಸ್ಥೆಯ ಜನರು, ಅಲ್ಪ ವಿಶ್ವಾಸಿಗಳು. ಆ ಕಾರಣದಿಂದ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನ ಹೇಳ್ತದೆ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲ, ನನ್ನ ತಂದೆಯ ಚಿತ್ತದ ಪ್ರಕಾರ ನಡೆಯುವವರು ಮಾತ್ರ ಪರಲೋಕ ರಾಜ್ಯಕ್ಕೆ ಬಾಧ್ಯರು. ಇವತ್ತು ಅನೇಕ ಜನರು ಯೇಸು ಸ್ವಾಮಿಯನ್ನು ಸ್ವಾಮಿ ಸ್ವಾಮಿ, ಆತನು ಮತ್ತಾಯನ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ ನೋಡುವಾಗ ಪರಲೋಕದಲ್ಲಿರುವಂಥ ಸಂದರ್ಭದಲ್ಲಿ, ಸ್ವಾಮಿ ನಿನ್ನ ಹೆಸರಿನಲ್ಲಿ ನಾವು ಅದ್ಭುತ ಕಾರ್ಯಗಳನ್ನ ಮಾಡಿದ್ವಿ, ನಿನ್ನ ಹೆಸರಿನಲ್ಲಿ ನಾವು ದೆವ್ವಗಳನ್ನು ಬಿಡಿಸಿದ್ವಿ, ನಿನ್ನ ಹೆಸರಿನಲ್ಲಿ ನಾವು ನಾನಾ ರೀತಿಯ ಒಂದು ಕೆಲಸಗಳನ್ನು ನಾವು ಮಾಡಿದ್ವಿ, ಆದರೆ ದೇವರು ಹೇಳ್ತಾರೆ ನೀವು ಯಾರೆಂಬುದಾಗಿ ನನಗೆ ಗೊತ್ತಿಲ್ಲ. ಸೊ ಎಂಥ ಒಂದು ಪರಿಸ್ಥಿತಿ ನೋಡ್ರಿ. ಜೀವನದ ಪರ್ಯಂತ ಯೇಸುಸ್ವಾಮಿಯನ್ನು ಅವರು ಸ್ಮರಿಸ್ತಾರೆ, ಯೇಸುಸ್ವಾಮಿಯ ಹೆಸರಿನಲ್ಲಿ ಜೀವನ ಮಾಡ್ತಾರೆ, ಆದರೆ ಯೇಸುಸ್ವಾಮಿಯ ಒಂದು ಆಜ್ಞೆಗಳಿಗೆ ಅನುಗುಣವಾಗಿ ನಡೆಯೋದಕ್ಕೆ ಅವರು ಇಚ್ಛೆ ಪಡೋದಿಲ್ಲ. ಇಂಥ ಒಂದು ಜನರನ್ನು ದೇವರು ನೀವು ಯಾರು ನನಗೆ ಗೊತ್ತಿಲ್ಲ, ನೀವು ಇಲ್ಲಿಂದ ತೊಲಗಿರಿ ಎಂಬುದಾಗಿ ಹೇಳುವ ರೀತಿ. ಸೊ ಈ ರೀತಿಯ ಒಂದು ಗುಣಲಕ್ಷಣಗಳು ಸಹ ಇವತ್ತು ಲೋಕದಲ್ಲಿದೆ. ಮೊದಲನೇದಾಗಿ ಒಂದು ಪ್ರಾಪಂಚಿಕ ಜನರು ಯೇಸುಸ್ವಾಮಿಯ ಬರೋಣವನ್ನೇ ಅವರು
ಸಂಶಯ ಪಡುವಂಥ ಜನರು, ಟೀಕಿಸುವಂಥ ಜನರು. ಹಾಗೂ ಎರಡನೇದಾಗಿ ಯೇಸು ಸ್ವಾಮಿ ನಿಜವಾಗಿ ಬರ್ತಾನೆ, ಖಂಡಿತವಾಗಿ ಆತನು ಬರ್ತಾನೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಆದರೆ ಆತನು ಈಗಲೇ ಬರುವುದಿಲ್ಲ, ಆತನು ತಡ ಮಾಡ್ತಾನೆ ಎಂಬುವ ಒಂದು ರೀತಿಯಲ್ಲಿ ಲೌಕಿಕವಾದ ಜೀವಿತದಲ್ಲಿ ತೊಡಗಲ್ತಕ್ಕಂಥದ್ದು. ಹಾಗೂ ಕೊನೆಯದಾಗಿ ಮೂರನೇದಾಗಿ ಒಂದು ವಿಶ್ವಾಸದ ಜನರು ಅಥವಾ ನಂಬಿಕೆಯ ಜನರ ಬಗ್ಗೆ ನಾವು ನೋಡೋಣ. ಈ ಒಂದು ಜನರ ಪರಿಕಲ್ಪನೆ ಏನು? ಈ ಒಂದು ಜನರು ಯಾವ ರೀತಿಯಲ್ಲಿ ಯೇಸು ಸ್ವಾಮಿಯ ಒಂದು ಬರೋಣದ ಬಗ್ಗೆ ಭರವಸೆಯನ್ನು ಇಟ್ಕೊಂಡಿದ್ದಾರೆ? ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 20ನೇ ವಚನ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 20ನೇ ವಚನ, ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ, ಹಾಗೆಯೇ ಆಗಲಿ, ಕರ್ತನಾದ ಯೇಸುವೆ ಬೇಗನೆ ಬಾ. ನೋಡ್ರಿ, ಇದು ನಿಜವಾದ ಭಕ್ತರ ಅಥವಾ ನಿಜವಾದ ವಿಶ್ವಾಸಿಗಳ ನಂಬಿಕೆಯ ಜನರ ಒಂದು ಮೊರೆಯಾಗಿದೆ. ಯೇಸು ಸ್ವಾಮಿಯ ಆ ಒಂದು ಬರೋಣವನ್ನು ಕುರಿತು, ಈ ಒಂದು ಲೌಕಿಕವಾದ ಜೀವಿತ ನಮಗೆ ಸಾಕು, ಈ ಒಂದು ಪಾಪದ ಜೀವಿತ ನಮಗೆ ಸಾಕು, ಈ ಒಂದು ಸೈತಾನನ ದಾಸತ್ವ ನಮಗೆ ಸಾಕು, ಕ್ರಿಸ್ತನೇ ನೀನು ಬೇಗನೆ ಬಾ ಎಂಬತಕ್ಕಂಥ ಒಂದು ಮೊರೆಯನ್ನು, ಒಂದು ನಿರೀಕ್ಷೆಯನ್ನು ದೇವರಲ್ಲಿ ಅವರು ಇಟ್ಕೊಂಡಿದ್ದಾರೆ. ಸೊ ಮೊದಲನೇ ಒಂದು ಗುಂಪಿನ ಜನರು ಯೇಸು ಸ್ವಾಮಿಯ ಬರೋಣವನ್ನು ಅವರು ಟೀಕೆ ಮಾಡಿದರು. ಎರಡನೇ ಗುಂಪಿನ ಜನರು ಯೇಸು ಸ್ವಾಮಿಯ ಒಂದು ಬರೋಣ ಇದೆ, ಆದರೆ ಆತನು ತಡ ಮಾಡ್ತಾನೆ, ಆತನು ಬರುವುದಕ್ಕೆ ತಡ ಮಾಡ್ತಾನೆ ಎಂಬುದಾಗಿ ಲೌಕಿಕ ಕಾರ್ಯಗಳಲ್ಲಿ ತೊಡಕೊಂಡಿದ್ದಾರೆ. ಆದರೆ ಮೂರನೇ ಗುಂಪಿನ ಜನರು ಯೇಸು ಸ್ವಾಮಿಯನ್ನು ಅತಿ ಬೇಗನೆ ಬಾ ಕರ್ತಾನೆ ಎಂಬತಕ್ಕಂಥ ಒಂದು ಮನಸ್ಥಿತಿಯೊಂದಿಗೆ ದೇವರ ಸಂಗಡ ಅವರು ತಮ್ಮ ಮೊರೆಯನ್ನು ಹೇಳ್ತಾ ಇರುವಂಥದ್ದನ್ನು ನಾವು ಸತ್ಯದಲ್ಲಿ ನೋಡ್ತೇವೆ. ಮತ್ತು ಮುಂದೆ ನೋಡುವಂಥ ಸಂದರ್ಭದಲ್ಲಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 20ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಫಿಲಿಪಿಯವರಿಗೆ 3ನೇ ಅಧ್ಯಾಯ 20ನೇ ವಚನ, ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. ನೋಡ್ರಿ, ಯೇಸು ಸ್ವಾಮಿ ಹೇಳಿದರು, ಆ ಒಂದು ಎಣ್ಣೆ ಮರಗಳ ಗುಡ್ಡದಲ್ಲಿ ಅವರು ಈ ಒಂದು ಲೋಕವನ್ನು ಬಿಟ್ಟು ಮೇಲಕ್ಕೆ ಎತ್ತಲ್ಪಡುವಂಥ ಸಂದರ್ಭದಲ್ಲಿ ದೇವದೂತರುಗಳು ಆ ಶಿಷ್ಯರಿಗೆ ಕಾಣಿಸ್ಕೊಂಡು, ನೀವು ಹೇಗೆ ಆತನು ಎತ್ತಲ್ಪಡುವುದನ್ನು ನೋಡ್ತೀರೋ ಅದೇ ರೀತಿಯಲ್ಲಿ ಆತನು ತಿರುಗಿ ಬರ್ತಾನೆ ಎಂಬತಕ್ಕಂಥ ವಿಚಾರವನ್ನು ಹೇಳುವಂಥ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಂಬಿಕೆ ಇಟ್ಟು ಅವರೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿಂದ ಹೊರಟು ಬಂದು ಪ್ರಾರ್ಥನೆಗಳಲ್ಲಿ ತೊಡಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಯಾವ ರೀತಿ ಎತ್ತಲ್ಪಟ್ಟನೋ ಅದೇ ರೀತಿಯಾಗಿ ತಿರುಗಿ ಬರ್ತಾನೆ ಎಂಬತಕ್ಕಂಥ ನಿರೀಕ್ಷೆಯನ್ನು ಇಟ್ಟುಕೊಂಡು ಇಲ್ಲಿ ನಾವು ಇರುವಂಥ ಜನರನ್ನು ನೋಡ್ತೇವೆ. ಇಲ್ಲಿ ವಾಕ್ಯ ಹೇಳ್ತದೆ, ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. ನೋಡ್ರಿ, ಎಂಥ ಒಂದು ಶ್ರೇಷ್ಠವಾದಂಥ ಭರವಸೆ. ಯೇಸು ಸ್ವಾಮಿ ನಿಜವಾಗಿಯೂ ಪರಲೋಕದಿಂದ ಆತನು ಬರ್ತಾನೆ ಎಂಬತಕ್ಕಂಥ ಒಂದು ಎದುರು ನೋಡುವಿಕೆ, ಹಾಗೂ ನಾವು ಪರಲೋಕದವರು ಎಂಬತಕ್ಕಂಥ ಮನೋಭಾವ. ಈ ಲೋಕದಲ್ಲಿ ನಾವು ಜೀವಿಸುವಾಗಲೇ, ಈ ಒಂದು ಪಾಪದ ಲೋಕದಲ್ಲಿ ಇರುವಾಗಲೇ ನಾವು ಪರಲೋಕದ ಜನರು, ಪರಲೋಕದ ಸಂಸ್ಥಾನದವರು ಎಂಬುದಾಗಿ ಹೇಳ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಜೀವಿತದಲ್ಲಿರಬೇಕು. ಈ ಒಂದು ಮೂರನೇ ಗುಂಪಿನ ಜನರು ನಂಬಿಕೆಯ ಜನರು ಅಥವಾ ವಿಶ್ವಾಸದ ಜನರು ಎಂಬುದಾಗಿ ಕರೆಸ್ಕೊಳ್ಳುವಾಗ, ಈ ಒಂದು ಜನರು ಆ ಒಂದು ಪರಲೋಕದ ಸಂಸ್ಥಾನದವರು ಎಂಬತಕ್ಕಂಥ ಒಂದು ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಈ ಲೋಕದ ಒಂದು ಎಲ್ಲ ಒಂದು ಆಡಂಬರಗಳಿಗೆ, ಈ ಲೋಕದ ಎಲ್ಲ ರೀತಿಯ ಒಂದು ದುಷ್ಟ ಪ್ರೇರಣೆಗಳಿಗೆ ಎಲ್ಲವನ್ನು ಅವರು ತ್ಯಜಿಸಿ ಪರಲೋಕದ ಸಂಸ್ಥಾನದವರು ಎಂಬತಕ್ಕಂಥ ಪರಲೋಕದ ಒಂದು ಆ ಗುಣ ಸ್ವಭಾವಗಳಿಗೆ ಅನುಗುಣವಾಗಿ ನಡ್ಕೊಳ್ಳೋದಕ್ಕೆ ಇವರು ನಿರ್ಧಾರ ಮಾಡಿದ್ದಾರೆ ಎಂಬತಕ್ಕಂಥ ವಿಚಾರ ಈ ವಾಕ್ಯದ ಮೂಲಕ ಗೊತ್ತಾಗ್ತದೆ. ಆ ಕಾರಣದಿಂದ ಕೊನೆಯದಾಗಿ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7 ಮತ್ತು 8ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಇಂಥ ಒಂದು ಜನರ ನಿರೀಕ್ಷೆ ಏನು? ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7 ಮತ್ತು 8ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ, ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ನೋಡ್ರಿ, ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಇವತ್ತು ಸಿದ್ಧತೆ ಕ್ರೈಸ್ತಿಯ ಜೀವಿತದಲ್ಲಿ ಯೇಸು ಸ್ವಾಮಿಯ ಬರೋಣಕ್ಕೆ ನಾವು ಕೇವಲ ಆತನ ಯೇಸು ಸ್ವಾಮಿ ಬರ್ತಾನೆ, ಆತನ ಸಂಗಡ ನಾನು ಹೋಗ್ತೇನೆ ಅಂತಕ್ಕಂಥ ಮಾತುಗಳಿದ್ದರೆ ಸಾಕಾಗೋದಿಲ್ಲ. ಜೊತೆಗೆ ಸಿದ್ಧತೆ ನಮಗೆ ಭಾಳ ಮುಖ್ಯ. ಯಾವ ರೀತಿಯಲ್ಲಿ ಆತನ ಒಂದು ವಿವಾಹಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದು ನಿಜವಾಗಿಯೂ ಭಾಳ ದೊಡ್ಡ ಒಂದು ಪ್ರಶ್ನೆಯಾಗಿದೆ. ಯಾವ ರೀತಿ ನಾವು ಕ್ರಿಸ್ತನ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡ್ಕೊಳ್ಬೇಕು, ಎಂತಹ ಒಂದು ಗುಣ ಸ್ವಭಾವಗಳನ್ನು ನಾವು ಇಟ್ಕೊಂಡಾಗ ಮಾತ್ರ ನಾವು ಕ್ರಿಸ್ತನ ಒಂದು ಬರೋಣವನ್ನು ನಾವು ಎದುರುಗೊಳ್ಳಿಕ್ಕೆ ಸಾಧ್ಯ. ಪ್ರಕಟಣೆ ಅಂತ ಹೇಳ್ತದೆ, ಅನೇಕ ಜನರು, ಅನೇಕ ಭೂರಾಜರು ಯೇಸು ಸ್ವಾಮಿ 2ನೇ ಸಾರಿ ಬರುವಂಥ ಸಂದರ್ಭದಲ್ಲಿ ತಮ್ಮ ಮುಖವನ್ನು ದೇವರಿಗೆ ಮರೆಮಾಚಿಕೊಳ್ತಾರೆ. ಬೆಟ್ಟ ಗುಡ್ಡಗಳ ಸಂದುಗಳಿಗೆ ಅವರು ಓಡೋಗ್ತಾರೆ. ಯಾಕೆ? ಅವರಲ್ಲಿ ಒಂದು ಸಿದ್ಧತೆ ಇಲ್ಲ, ಅವರಲ್ಲಿ ತಮಗೆ ಕ್ರಿಸ್ತನಿಗೆ ಅರ್ಪಣೆ ಮಾಡುವಂಥ ಒಂದು ಮನೋಭಾವ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆ ಕಾರಣದಿಂದ ಇವತ್ತು ನಾವುಗಳು ದೇವರ ಮಕ್ಕಳಾಗಿ ನಮ್ಮನ್ನು ನಾವು ಆತನಿಗೆ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮತ್ತು ವಾಕ್ಯ ಹೇಳ್ತದೆ, ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಆ ಒಂದು ದೇವರು ಬರುವಾಗ ನಮ್ಮನ್ನು ನಿಜವಾಗಿಯೂ ಆತನ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಆತನ ಸಂಗಡನ ಹೋಗ್ತೇನೆ ಅಂತಕ್ಕಂಥ ಸಂತೋಷ,
ಆ ಒಂದು ಹರ್ಷ ನಮ್ಮ ಜೀವಿತದಲ್ಲಿರಬೇಕು. ಎಷ್ಟೋ ಸಾರಿ ನಾವು ಈ ಒಂದು ಲೋಕದಲ್ಲಿ ಇಂಥ ಒಂದು ದೇವರ ಒಂದು ಭರವಸೆ ಮೇಲೆ ನಿರೀಕ್ಷೆ ಇಲ್ಲದೆ ನಾವು ಅನೇಕ ಸಾರಿ ಒಂದು ಸಪ್ಪೆ ಮುಖಗಳನ್ನ ಹಾಕ್ಕೊಂಡು ಅನೇಕ ಸಾರಿ ಒಂದು ವೇದನೆಯಿಂದ ಕಷ್ಟಗಳಿಂದ ನಾವು ಆ ಒಂದು ಕಷ್ಟಗಳ ಒಂದು ನೆನಪಿನಲ್ಲಿಯೇ ಕೊರಗ್ತಾ ಇರ್ತೇವೆ. ಆದರೆ ನಿಜವಾಗಿಯೂ ಕ್ರಿಸ್ತನ ಭಕ್ತರು, ಯೇಸು ಸ್ವಾಮಿಯ ಮಕ್ಕಳು, ಒಂದು ನಂಬಿಕೆಯ ಜನರು, ಯೇಸು ಸ್ವಾಮಿ ಖಂಡಿತವಾಗಿ 2ನೇ ಸಾರಿ ಬರ್ತಾನೆ, ಆತನ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಆತನ ಸಂಗಡ ನಾವು ಸದಾಕಾಲ ಇರ್ತೇವೆ ಅಂತಕ್ಕಂಥ ಒಂದು ಸಂತೋಷವನ್ನು ಈ ಒಂದು ಲೋಕದಲ್ಲಿಯೇ ನಾವು ತೋರ್ಪಡಿಸಬೇಕು. ಇದು ಅನೇಕ ಜನರಿಗೆ ಸಾಕ್ಷಿಯಾಗಿ ಇರುವಂಥದ್ದಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ಕೊನೆಯದಾಗಿ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 23ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. 25ನೇ ಅಧ್ಯಾಯ 23ನೇ ವಚನ. ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಕೆಯಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ನೋಡಿರಿ, ಈ ಒಬ್ಬ ಒಳ್ಳೆಯ ಆಳಿಗೆ ದೇವರು ಹೇಳುವಂಥ ಮಾತು, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ನಿನ್ನನ್ನು ದಣಿಯ ಸೌಭಾಗ್ಯದಲ್ಲಿ ಸೇರಿಸ್ತೇನೆ, ದಣಿಯ ಸೌಭಾಗ್ಯದಲ್ಲಿ ನೀನು ಸೇರು ಎಂಬತಕ್ಕಂಥ ಒಂದು ಶ್ರೇಷ್ಠ ಸೌಭಾಗ್ಯವನ್ನು ದೇವರು ಕೊಡಲಿಕ್ಕಿದೆ. ಇವತ್ತು ನಾವುಗಳು ಈ 3 ರೀತಿಯ ಒಂದು ಗುಂಪಿನ ಜನರನ್ನು ನೋಡಿದ್ದೇವೆ. ಮೊದಲನೇದಾಗಿ ಆ ಒಂದು ಪ್ರಾಪಂಚಿಕ ಜನರು, ಅವರಿಗೆ ದೇವರ ಬರೋಣದ ಪರಿಕಲ್ಪನೆಯೇ ಇಲ್ಲ. ಯೇಸು ಸ್ವಾಮಿಯನ್ನು ಅವರು ಟೀಕೆ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿಯ ಬರೋಣವನ್ನು ಗೇಲಿ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಆತನು ಮಾಡಿದಂಥ ವಾಗ್ದಾನ ಏನಾಯಿತು, ಆತ ನಿಜವಾಗಿ ಬರ್ತಾನ, ಆತನು ಕರ್ಕೊಂಡು ಹೋಗ್ತಾನ ಎಂಬತಕ್ಕಂಥ ಒಂದು ಅನುಮಾನದಲ್ಲಿ ಅವರು ಇವತ್ತು ಜೀವಿಸ್ತಾ ಇದ್ದಾರೆ. ಹಾಗೂ 2ನೇ ಗುಂಪಿನ ಜನರನ್ನು ನೋಡುವಂಥ ಸಂದರ್ಭದಲ್ಲಿ ಅವರು ಯೇಸು ಸ್ವಾಮಿ ಬರ್ತಾನೆ, ಆದರೆ ಆತನು ತಡ ಮಾಡ್ತಾನೆ. ಆದರೆ ವಾಕ್ಯ ಹೇಳ್ತದೆ, ಮನುಷ್ಯಕುಮಾರನು ಕಳ್ಳನು ಬರುವ ರೀತಿಯಲ್ಲಿ ಆತನ ಬರೋಣ ಇರ್ತದೆ, ನೆನೆಸದ ಗಳಿಗೆಯಲ್ಲಿ, ತಿಳಿಯದ ವೇಳೆಯಲ್ಲಿ ಆತನು ಬರ್ತಾನೆ. ಆತನು ಬಂದು ಯಾವ ಸಮಯದಲ್ಲಾದರೂ ಕರ್ಕೊಂಡು ಹೋಗ್ಬೋದು. ಆ ಒಂದು 10 ಜನ ಕನ್ನಿಕೆಯರ ವಿಚಾರದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ 5 ಜನರು ಎಲ್ಲ ರೀತಿಯಲ್ಲೂ ತಮ್ಮನ್ನು ಸಿದ್ಧತೆ ಮಾಡಿಕೊಂಡು ಮೊದಲಿಂಗನ ಬರೋಣಕ್ಕೆ ಕಾದರು. ಆದರೆ 5 ಜನ ಎಣ್ಣೆಯನ್ನು ತೆಗೆದುಕೊಳ್ಳೋದನ್ನು ಮರ್ತೋದು. ಆದರೆ ಮೊದಲಿಂಗನು ಬರುವಂಥ ಸಂದರ್ಭದಲ್ಲಿ ಆ 5 ಜನರು ಎಣ್ಣೆಯನ್ನು ತರುವುದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರು ತಿರುಗಿ ಬರೋಷ್ಟರೊಳಗಡೆ ಆ ಒಂದು ಬಾಗಿಲು ಮುಚ್ಚಿತ್ತು ಎಂಬುದನ್ನು ನೋಡ್ತೇವೆ. ಆ ಕಾರಣದಿಂದ ಯೇಸು ಸ್ವಾಮಿಯ ಬರೋಣದಲ್ಲಿ ಆತನು ತಡ ಮಾಡ್ತಾನೆ, ಆತನು ಇನ್ನೂ ಬರ್ತಕ್ಕಂಥದ್ದು ಭಾಳಷ್ಟು ತಡ ಆಗ್ತದೆ ಎಂಬುದಾಗಿ ನಾವು ನೆನೆಸೋದಾದರೆ ಆತನು ನೆನೆಸದ ಗಳಿಗೆಯಲ್ಲಿ ಬರ್ತಾನೆ. ಸದಾಕಾಲ ನಮ್ಮನ್ನು ಸಿದ್ಧರನ್ನಾಗಿ ಮಾಡಿಕೊಂಡು ಆತನ ಬರೋಣಕ್ಕೋಸ್ಕರ ನಾವು ಕಾಯಬೇಕು. ಆತನನ್ನು ಎದುರು ನೋಡುವಂಥ ಪರಲೋಕದ ಸಂಸ್ಥಾನದವರು ನಾವಾಗಿರ್ಬೇಕು ಪ್ರಿಯರೇ. ಆ ಕಾರಣದಿಂದ ಯಾವಾಗ ನಾವು ಅಂಥ ಒಂದು ಸಿದ್ಧತೆಯನ್ನು ನಮ್ಮ ಜೀವಿತದಲ್ಲಿ ಮಾಡ್ಕೊಳ್ತೇವೋ ಖಂಡಿತವಾಗಿ ದೇವರು ಬಲ ಒಳ್ಳೆಯ ಹಾಳು ಎಂಬುದಾಗಿ ಆತನ ಸೌಭಾಗ್ಯದಲ್ಲಿ ನಮ್ಮನ್ನು ಸೇರಿಸುವನಾಗಿದ್ದಾನೆ. ಆದ್ದರಿಂದ ಈ 3 ರೀತಿಯ ಒಂದು ಜನರನ್ನು ನೋಡುವ ಸಂದರ್ಭದಲ್ಲಿ ಇವತ್ತು ನಾವು ಯಾವ ಗುಂಪಿಗೆ ಸೇರಿದ್ದೇವೆ? ನಿಜವಾಗಿ ನಾವು ಕ್ರಿಸ್ತನ ಬರೋಣವನ್ನು ನಂಬ್ತಾ ಇದ್ದೇವಾ? ಅಥವಾ ಕ್ರಿಸ್ತನ ಬರೋಣದ ಮೇಲೆ ನಂಬಿಕೆ ಇದೆ, ಆದರೆ ಆತನು ತಡ ಮಾಡ್ತಾನೆ ಎಂಬುದಾಗಿ ನಾವು ನೆನೆಸ್ತಾ ಇದ್ದೇವಾ? ಅಥವಾ ಯೇಸು ಸ್ವಾಮಿ ಇವತ್ತೇ ಬರಲಿ, ಈ ಕ್ಷಣವೇ ಬರಲಿ, ನಾನು ಆತನ ಸಂಗಡ ಹೋಗಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಎಂಬತಕ್ಕಂಥ ಒಂದು ಸಿದ್ಧತೆಯ ಮನೋಭಾವ ನಮ್ಮಲ್ಲಿದೆ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ತಲೆಗಳನ್ನು ಬಾಗಿಸಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಒಂದು ಸಮಯದಲ್ಲಿ ಕರ್ತನೇ, ನಾವು ನಿನ್ನ ಒಂದು ಬರೋಣವನ್ನು ಶಂಕಿಸುವುದಲ್ಲ ಅಥವಾ ನಿನ್ನ ಬರೋಣ ತಡವಾಗ್ತದೆ ಎಂಬುದಾಗಿ ನಾವು ನೆನೆಸೋದಲ್ಲ ಸ್ವಾಮಿ. ನಿಜವಾಗಿಯೂ ನೀನು ಖಂಡಿತವಾಗಿಯೂ ಹೇಳಿದ ವಾಗ್ದಾನವನ್ನು ನೆರವೇರಿಸುತ್ತಿ ತಕ್ಕ ಸಮಯಕ್ಕೆ ಬರುತ್ತಿ ಎಂಬತಕ್ಕಂಥ ನಂಬಿಕೆಯಿಂದ ಸ್ವಾಮಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ನಿನ್ನ ಬರೋಣಕ್ಕೆ ನಾವು ಶುದ್ಧರಾಗಿ ನಿನ್ನ ಮುಂದೆ ನಾವು ನಿಂತುಕೊಳ್ಳುವಂಥ, ನಿನ್ನ ಒಂದು ಸೌಭಾಗ್ಯದಲ್ಲಿ ಸೆಳುವ ಒಳ್ಳೆಯ ಆಳುಗಳಾಗಿ ನಿನ್ನ ಮುಂದೆ ನಾವು ಕಾಣಿಸಿಕೊಳ್ಳುವಂಥ ಮಹಾಭಾಗ್ಯವನ್ನು ದಯಪಾಲಿಸು. ಈ ಒಂದು ಸಂದೇಶವನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲ ನಿನ್ನ ವೀಕ್ಷಕರನ್ನು ಸಹ ನಿನ್ನ ಬರೋಣಕ್ಕೆ ನಿನ್ನ ಆತ್ಮನ ಮೂಲಕ ಸಿದ್ಧ ಮಾಡೆಂಬುದಾಗಿ ಕ್ರಿಸ್ತೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತೇನೆ ತಂದೆಯೇ, ಆಮೆನ್.